ಅವನ ಜೊತೆಗೆ ಇದ್ದ ಈ ರಾಷ್ಟ್ರಭಕ್ತ ಅಂತ ಬಿಜಾಪುರ್ನಾಗ ಚಂತನ ಕೂಗ್ತಿದ್ದು ಒಬ್ಬ ಕೋಗಿಲೆ, ಧರ್ಮಕಡ್ಲಿಯ ಕೋಗಿಲೆ ಚಂತನ ಕೂಗ್ತಿತ್ತು. ಸನಾತನ ಧರ್ಮದ ಹಿಂದೂ ಧರ್ಮದ ರಕ್ಷಣೆಗಾಗಿ ನಮ್ಮ ಹಿಂದೂ ಹುಲಿ, ಹಿಂದೂ ಹೃದಯ ಸಾಮ್ರಾಟ ಮೋದಿಜಿಗೆ ಪತ್ರ ಬರ್ದಾರ, ಅಮಿತ್ ಶಾಜಿಗೆ ಪತ್ರ ಬರ್ದಾರ, ಪತ್ರದಲ್ಲಿ ಸಾಬ್ರನ್ನು ದೇಶ ಬಿಟ್ಟು ಹೋಗಂತ ಹೇಳ್ತಾ ಇದ್ದಾರೆ ಅಂತ ಕೂಗಿ ಕೋಗಿಲೆ ಇವತ್ತು ಅದೇ ಅಪ್ಪಟ್ಟ ಹಿಂದೂ ಹೃದಯ ಸಾಮ್ರಾಟದ ವಿರುದ್ಧ ಸಮರ ಸಾರ್ತಾ ಇದ್ದಾರೆ. ರಾಘು ಅಣ್ಣಿಗೇರಿ ಇವತ್ತು ರಾಘು ಅಣ್ಣಿಗೇರಿಗೆ ಮತ್ತು ಬಶೀರ್ ಅಹಮದ್ ಉರ್ಫ್ ಬಸನಗೌಡ, ರೆಹಮಾನ್ ಸಾಬ್ ಉರ್ಫ್ ರಾಮನಗೌಡ ಧರ್ಮಕಡ್ಲಿಗೆ ಈ ಸಂಬಂಧ ಈ ಥರ ಇತ್ತು ಅಂತಂದ್ರೆ ಅದರದ್ದು ನಾನು ವ್ಯಾಖ್ಯಾನ ಮಾಡಲಿಕ್ಕೆ ಐ ಹ್ಯಾವ್ ನೋ ವರ್ಡ್ಸ್ ಟು ಸ್ಪೀಕ್. ದೆರ್ ಈಸ್ ಸಮ್ ಇಂಟರ್ನಲ್ ಆಧ್ಯಾತ್ಮಿಕ ಸಂಬಂಧಗಳು. ಅದೊಂದು ಆಧ್ಯಾತ್ಮಿಕ ಸಂಬಂಧ, ಅದು ಸಾರ್ವಜನಿಕ ವಲಯದಲ್ಲಿ ಪ್ರಕಟ ಮಾಡುವಂಥದ್ದು ಇರಲ್ಲ, ಅದು ಅವರಿಗೆ ಕೇಳಬೇಕಾಗ್ತದೆ ಇಂಟರ್ನಲ್ ಸಂಬಂಧ ಏನದೋ ಅನ್ನೋ. ಹಾಗಾಗಿ ಮತ್ತು ಇವತ್ತು ಅವರವರು ಸಮರ ಸಾರ್ತಾ ಇದ್ದಾರೆ ಅಂದರೆ ಒಂದು ರಾಘು ಅಣ್ಣಿಗೇರಿ ರಾಷ್ಟ್ರದ್ರೋಹಿ ಆಗಬೇಕು. ಈ ಮಾಧ್ಯಮದ ಮುಖಾಂತರ ರಾಘು ಅಣ್ಣಿಗೇರಿಗೆ ನೇರ ಸವಾಲು ಎಸೆತಾ ಇದ್ದೀನಿ, ಧರ್ಮಕಡ್ಲಿಗೂ ನೇರ ಸವಾಲು ಎಸೆತಾ ಇದ್ದೀನಿ. ನಿಮ್ಮಿಬ್ಬರು ಒಳಗೆ ಒಬ್ಬರು ರಾಷ್ಟ್ರಭಕ್ತಿ ಯಾರದಾರ ಅನ್ನೋದು ನೀವು ಸಾರ್ವಜನಿಕವಾಗಿ ಬಹಿರಂಗ ಮಾಡಬೇಕು. ನೀ ರಾಷ್ಟ್ರಭಕ್ತಿ ಇದ್ದಿ ಅಂತಂದರೆ ಇವ ರಾಷ್ಟ್ರದ್ರೋಹಿ ಯಾರು? ಧರ್ಮಕಡ್ಲಿ. ಮತ್ತು ಧರ್ಮಕಡ್ಲಿ ರಾಷ್ಟ್ರಭಕ್ತಿ ಸನಾತನ ಹಿಂದೂ ಧರ್ಮದ ಏಕೈಕ ರಕ್ಷಣೆಗಾಗಿ ಹಿಂದೂ ಹುಲಿ ಅಂತಂದ್ರೆ ನೀನು ಇಷ್ಟು ದಿವಸ ಮಾಡಿದ್ದು ರಾಷ್ಟ್ರದ್ರೋಹ ಕೆಲಸ ಅಂದ. ಇಬ್ಬರು ಒಳಗೆ ಒಬ್ಬರು ನೀವು ಕ್ಲಾರಿಫೈ ಮಾಡಬೇಕು ಮಾಧ್ಯಮದ ಮುಖಾಂತರ ಅಂತೇಳಿ ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ಫರ್ದರ್ ದಿನಾಂಕ 29 ಇದೇ ತಿಂಗಳದ 29ಕ್ಕೆ ಕನ್ನೇರಿ ಶ್ರೀಗಳು, ನಾವು ಯಾವುದೇ ಧರ್ಮದ ಗುರು ಹಿರಿಯರಿಗೆ ನಾವು ಗೌರವ ಕೊಡಬೇಕು, ಅದು ನಮ್ಮ ಧರ್ಮದ. ನಾನು ಇಸ್ಲಾಂ ಧರ್ಮವನ್ನು ಪಾಲಿಸುತ್ತೇನೆ ಅಂತಂದ್ರೆ ಇದರ ಅರ್ಥ ನಾವು ಅನ್ಯ ಧರ್ಮ ಅನ್ಯ ಜಾತಿಯವರಿಗೆ ಹೇಳಿಸುವುದು ಅಥವಾ ಅವೇಳನಕಾರಿ ಮಾತನಾಡೋದು ನಮ್ಮ ಧರ್ಮದಲ್ಲಿ ಇಲ್ಲ. ಹಾಗಾಗಿ ಕನ್ನೇರಿ ಶ್ರೀಗಳಿಗೆ ನಾವು ಸ್ವಾಗತಿಸುತ್ತೇವೆ. ಆದರೆ ಇವತ್ತು ಒಂದು ಪ್ರಶ್ನೆ ಸಾರ್ವಜನಿಕರಲ್ಲಿ ಹುಡ್ತಾ ಇದೆ. ಈಗ ಸನಾತನ ಹಿಂದೂ ಧರ್ಮದ ಏಕೈಕ ರಕ್ಷಣೆಗಾಗಿ ನಾನೇ ಹಿಂದೂ ಹುಲಿ ಅಂತ ಮೆರೆಯುವ ಧರ್ಮಕಡ್ಲಿ ಇವತ್ತು ಕನ್ನೇರಿ ಶ್ರೀಗಳ 29ನೇ ತಾರೀಕಿಗೆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಮತ್ತು ಸನಾತನ ಹಿಂದೂ ಧರ್ಮದ ಪ್ರಚಾರದ ಕಾರ್ಯಕ್ರಮದಲ್ಲಿ ಅವನ ಗೈರುಪಸ್ಥಿತಿ ಅಂದರೆ ಅವನ ಅಬ್ಸೆನ್ಸ್ ಏನು ಉತ್ತರ ಕೊಡ್ತದ? ಇವನು ಸಾಬ್ರಿಗೆ ಕನ್ವರ್ಟ್ ಆಗಿದ್ದಾನೋ ಏನು? ಅಲ್ಲೇ ಕನ್ನೇರಿ ಶ್ರೀಗಳು ಮಾಡ್ತಿರೋದು ಸನಾತನ ಧರ್ಮದ ಕಾರ್ಯಕ್ರಮ ಅಲ್ಲ ಏನೋ? ಯಾಕೆ ಅಂತಂದರೆ ಸನಾತನ ಹಿಂದೂ ಧರ್ಮದ ಅಪ್ಪಟ್ಟ ಸೇನಾಪತಿ ಯುದ್ಧದೊಳಗೆ ಗೈರು ಹಾಜರಿದ್ದ ಅಂದರೆ ಸಾರ್ವಜನಿಕರಿಗೆ ಕ್ವಶನ್ ಮೂಡ್ತಾ ಇದೆ. ನಾನೊಬ್ಬ ಸಾರ್ವಜನಿಕ ಹಿತಚಿಂತಕನಾಗಿ ಕೇಳ್ತಾ ಇದ್ದೀನಿ. ನಾನು ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಅನ್ನುವಂಥದ್ದು ನನ್ನ ಭಾವನೆ ಇಲ್ಲ. ಸನಾತನ ಹಿಂದೂ ಧರ್ಮ ಆದಿ ಪುರಾತನ ಕಾಲದ ಧರ್ಮ. ಆ ಧರ್ಮಕ್ಕೆ ಗೌರವಿಸುವುದು ನಮ್ಮ ಧರ್ಮದ ಕೆಲಸ, ನಂದು ಕೆಲಸ. ಹಾಗಾಗಿ ಕನ್ನೇರಿ ಶ್ರೀಗಳು ಯಾವುದೇ ಉದ್ದೇಶಕ್ಕಾಗಿ ಅವರು ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ಮತ್ತು ಇವನಿಗೆ ಕರೆದಿಲ್ಲ ಅಂತಂದರೆ ಇವ ಸನಾತನಿ ಅದಾನೋ ಇಲ್ಲೋ ಇದು ನನ್ನ ಪ್ರಶ್ನೆ. ಯತ್ನಾಳ್ ಬಸನಗೌಡಗೆ ನೇರ ಸನಾತನ ಇವ ಅದಾನಂತಂದರೆ 29ಕ್ಕೆ ಅವ ಅಲ್ಲೇ ಹಾಜರಿರಬೇಕು. ದಮ್ಮಿಲ್ಲ ಅಂಥೇಳಿ ಸ್ಪಷ್ಟನೆ ಕೊಡಬೇಕು. ನನ್ನ ದಮ್ಮಿಲ್ಲ, ನಾನು ಪಕ್ಕಾ ಸನಾತನಿನೂ ಅಲ್ಲ, ನಾನು ಪಕ್ಕಾ ಸಾಬ್ರೂ ಅಲ್ಲ. ಜುಮಾ ಮಸೂತಿ ಒಳಗೆ ನಮಾಜ್ ಬಿದ್ದಾಗ ಸಾಬ್ರಾಗಿದ್ದಾನೆ. ಈಗ 29ಕ್ಕೆ ಪ್ರತಿಷ್ಠಿತ ಸ್ವಾಮೀಜಿಯವರು ಕನ್ನೇರಿ ಶ್ರೀಗಳು ಅಂದ್ರೆ ಅವ್ರ ಬಗ್ಗೆ ನಮ್ಮ ಅಪಾರ ಗೌರವ ಇದೆ. ಕನ್ನೇರಿ ಶ್ರೀಗಳ ಬಗ್ಗೆ ನಮ್ಗೆ ಅಪಾರ ಗೌರವ ಇದೆ. ಯಾಕಂದರೆ ಈಸ್ ಅ ಮ್ಯಾನ್ ಆಫ್ ಟಂಗ್, ಮ್ಯಾನ್ ಆಫ್ ನಾಲೆಜ್. ಭಂಡಾರಿದೆ, ಅವರು ಜ್ಞಾನದ ಭಂಡಾರಿದೆ. ಮತ್ತು ಈ ನಾಲಾಯಕಿಗೆ ಅವರು ಹೊರಗೆ ಹಾಕ್ಯಾರಂತಂದ್ರೆ ಇವ ಸನಾತನ ಅಲ್ಲ. ನಗರ ಶಾಸಕರು ಬಸನಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್ ಉರ್ಫ್ ಧರ್ಮಕಡ್ಲಿ ಅವರು JDSನಾಗ ಇದ್ದಾಗ ಬಶೀರ್ ಅಹಮದ್ ಇದ್ರು. ಈಗೇನಾಗಿದ್ದಾರೆ ಗೊತ್ತಿಲ್ಲ. ದಾಖಲೆ ಟೊಪ್ಗಿ ಹಾಕೊಂಡಾರ. ಅದು ಬಶೀರ್ ಅಹಮದ್ ಟೊಪ್ಗಿ ಹಾಕೊಂಡಾರ ಯಾರ? ಹೌದು. ಮತ್ತು ಎಲ್ಲ ಮುಸಲ್ಮಾನರು ಜಿಹಾದಿಗಳು ಇರಲ್ಲ, ಎಲ್ಲ ಮುಸಲ್ಮಾನರು ಆತಂಕಿಗಳು ಇರಲ್ಲ, ಎಲ್ಲ ಮುಸಲ್ಮಾನರಿಗೆ ಪಾಕಿಸ್ತಾನ ಕಳಿಸೋ ಅವಶ್ಯಕತೆ ಇಲ್ಲ. ಕೆಲವೊಬ್ಬರು ನಮ್ಮವರು ಅವ್ರ ಜೊತೆಗೆ ಸೇರ್ಕೊಂಡಾರ.
ರಾಜ್ಯದಲ್ಲಿ ಸಾಕಷ್ಟು ರಾಜಕಾರಣಿಗಳು ಟೊಪ್ಪಿಗೆ ಹಾಕಿದ್ದಾರೆ. ಎಸ್, ಹಾಗಾದ್ರೆ ಅವರು ಇಲ್ಲ ಇಲ್ಲ, ರಾಜ್ಯದ ಎಲ್ಲ ರಾಜಕಾರಣಿಗಳು ಟೊಪ್ಪಿಗೆ ಹಾಕೊಂಡು ಮುಸುಲ್ರಿಗೆ ಬೈದಿಲ್ಲ. ದೇರ್ ಇಸ್ ಅ ಡಿಫ್ರೆನ್ಸ್. ಧರ್ಮ ಕಡ್ಲಿ ಮುಸಲ್ಮಾನ್ ಸಮಾಜಕ್ಕೆ ಧರ್ಮಕ್ಕೆ ಬೈತಾರೆ, ಅವಹೇಳನಕಾರಿನಾಗಿ ಮಾತಾಡ್ತಾರೆ. ಸಿದ್ದರಾಮಯ್ಯ ಸಾಹೇಬರು ಚೀಫ್ ಮಿನಿಸ್ಟರ್ ಅವರು ಎಂದಾದರೂ ಮುಸ್ಲಿಂ ಸಮಾಜಕ್ಕಾಗಿ ಅಥವಾ ಇಸ್ಲಾಂ ಧರ್ಮಕ್ಕಾಗಿ ಅವಹೇಳನಕಾರಿಯಾಗಿ ಮಾತಾಡಿದ್ದು ಕಂಡೀರಾ? ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಎಂದಾದರೂ ಇಸ್ಲಾಂ ಧರ್ಮನ್ನು ಮುಸಲ್ಮಾನರನ್ನು ಅವಹೇಳನಕಾರಿಯನ್ನಾಗಿ ಮಾತನಾಡಿದ್ರು ಕೇಳಿದ್ರಾ? ಹಾಗಾಗಿ ಅವರು ಬಶೀರ್ ಅಹಮದ್ ಆಗಲ್ಲ. ಬಶೀರ್ ಅಹಮದ್ ಇರವ. ರಾತ್ರಿಗೆ ಬಶೀರ್ ಅಹಮದ್ ಹಗಲತ್ ಬಸನಗೌಡ ಆಗಬಾರ. ನಮ್ಮದು ಉದ್ದೇಶ ಏನಿದೆ, ಅವರಿಗೆ ನಗರ ಶಾಸಕರೇ ಅತಿ ಗೌರವ ಇದೆ ನಮಗೂ. ನಾವು ಅವ್ರಿಗೇನು ಹೇಳ್ತೀವಿ, ನೀವು ಪಕ್ಕಾ ಬಶೀರ್ ಅಹಮದರೇ ಆಗಲಿ, ಇಲ್ಲ ಪಕ್ಕಾ ಬಸನಗೌಡರೇ ಆಗಲಿ, ನೀವು ಸಂದರ್ಭಕ್ಕೆ ಅನುಗುಣವಾಗಿ ಆಗಬೇಡ್ರಿ ಅಂತ ನಮ್ಮದು ಮೆಸೇಜ್. ನಮ್ಮ ಸಮಾಜಕ್ಕೆ ಈ ಮಾಧ್ಯಮದ ಮುಖಾಂತರ ಅವರಿಗೆ ನಾವು ನೇರ ಮೆಸೇಜ್ ಏನಿದೆ ಅಂದ್ರೆ, ಪಕ್ಕಾ ಬಶೀರ್ ಅಹಮದ್ ಆಗ್ರಿ, ತೊಂದರೆ ಇಲ್ಲ, ಪಕ್ಕಾ ಬಸನಗೌಡರಾಗ್ರಿ. ಕನೇರಿ ಶ್ರೀಗಳದ ಕಾರ್ಯಕ್ರಮಕ್ಕೆ ಕರೆಯೋರು ಬರೋರು ಇಬ್ಬರು ಆಲ್ ಆರ್ ಈಕ್ವಲ್ ಪಾರ್ಟಿಸಿಪೆಂಟ್. ವ್ಯಾಖ್ಯಾನ ಮಾಡಿ ಹೇಳ್ಬೇಕಾ? ಕನೇರಿ ಶ್ರೀಗರು ಕೇಸರಿ ಹಾಕೊಂಡವ್ರಿಗೆ ಹೊರತುಪಡಿಸಿ ಈಗ ಹಿಂದೂ ಧರ್ಮ ಅಲ್ಲ. ನೀವು ಲೆಟ್ ಮಿ ಕಂಪ್ಲೀಟ್. ಹಿಂದೂ ಧರ್ಮ ಇಲ್ಲ ಅಂತೇಳಿ ನರೇಂದ್ರ ಮೋದಿಜಿಯವರ ಸನಾತನ ಧರ್ಮ, ಹಿಂದೂ ಧರ್ಮ ಅಲ್ಲ. ಹಿಂದೂ ಈಸ್ ನಾವೆಲ್ಲ ಮಾಡಿವಿ ಹಸ್ತಕ್ಷೇಪ. ನಾವು ಸ್ವಾಗತ ಮಾಡಿವ್ರಿ, ಹಸ್ತಕ್ಷೇಪ ಮಾಡಿಲ್ಲ. ದಮ್ ಇಲ್ಲ ಅನ್ನುವಂಥದ್ದು ಇವನು ಹೇಳ್ಕೊಟ್ಟಾನಂತೇಳಿ ನಾವು ಹೇಳಕತ್ತೀವಿ. ನಾವು ಹಸ್ತಕ್ಷೇಪನೂ ಇಲ್ಲ, ನಮ್ಗೆ ಅದ್ರ ಮೇಲೆ ಟಿಪ್ಪಣಿನೂ ಇಲ್ಲ. ಈ ನನ್ನ ಮಗ ಊರು ತುಂಬ ಹರ್ಯಾಡ್ಕೊ ತಿರ್ಗಾಡ್ತಾನಲ್ಲ, ಬೀದರ್ಲಿಂದ ಬಸವ ಕಲ್ಯಾಣಲಿಂದ ಎಲ್ಲವ್ರಿಗೆ ಚಾಮರಾಜನಗರ ಯಾವುದು ಈ ಕಡೆಯಿಂದ ಆ ಕಡೆಯಿಂದ ಹೇಳ್ತಾನ, ಸನಾತನದ ಹಿಂದೂ ಧರ್ಮದ ರಕ್ಷಣೆಗಾಗಿ ನಾನೇ ಹಿಂದೂ ಹುಲಿ ಅಂತೇಳಿ. ಅಲ್ಲೋ ನನ್ನ ಮಗನೇ, ನಿನ್ನ ಸ್ವಂತ ಊರಾಗ ಸನಾತನದ ಶ್ರೀಗಳು ಬಂದಾರ, ಸನಾತನ ಧರ್ಮದ ಪ್ರಚಾರಕ್ಕಾಗಿ ನಿನ್ನನ್ನು ಹೊರಗಿಟ್ಟಾರಂತಂದ್ರೆ ನೀ ಹಿಂದೂನೇ ಅಲ್ಲ ಅಂಥೇಳಿ ಅವರು ಇಂಡೈರೆಕ್ಟ್ ಮೆಸೇಜ್ ಕೊಟ್ಟಾರ. ಅಥವಾ ಮಕ್ಕಳಾಗ ದಮ್ಮಿಲ್ಲ ಬಬಲೇಶ್ವರ ಹೋಗಾಕ ಐತಂದ್ರೆ ಗಂಡಸ ಇತ್ತಂದ್ರೆ ಹೋಗಿ ಮಗನೇ, ಕರೀಲಿ ಕರಿಲಾರ್ದಿರಲಿ, ಧರ್ಮದ ಕಾರ್ಯಕ್ರಮದ ಆಹ್ವಾನ ಬೇಕಾಗಿಲ್ಲ ಅದಕ್ಕೆ. ಯಾಕ್ರಿ ಭಂಡಾರಿ ಸರ್, ಧರ್ಮದ ಪ್ರಾರ್ಥನೆಗೆ ಆಹ್ವಾನ ಬೇಕಾಗಿತ್ತದ? ಯಾರ್ದೇ ಕಾನ್ಸ್ಟಿಟ್ಯೂನ್ಸಿ ಯಾರು ಇರಲಾಗ್ರಿ, ಅದೇ ಅಲ್ಲೇ ಬಂದದ ಪ್ರಶ್ನೆ. ನಿನ್ನ ದಮ್ ಇದ್ರ ಮಗನೇ ವೇದಿಕೆ ಶೇರ್ ಮಾಡ, ಹೌದಂತೀನಿ, ನಿನಗೆ ಅನ್ವಯ ಆಗ್ತೀನಿ ನಾನೇ. ಅವೆಲ್ಲ ಮುಷ್ರಿಕಿನೇ ಮಕ್ಕ ಆ್ಯಂಡ್ ಮುನಾಫಿಕಿನೇ ಮಕ್ಕ ಅಂತಾರೆ ಅವ್ರಿಗೆ. ನಮ್ಮವ್ರೇನು ಕೂಡ್ಯಾರಲ್ಲ ಬಸನಗೌಡ್ರ ಜೊತೆಗೆ. ಮುನಾಫಿಕಿನೇ ಮಕ್ಕ ಅಂತಂದ್ರೆ ಪ್ರಾಫೆಟ್ ಮೊಹಮ್ಮದ್ ಸಲ್ಲಾ ವಸಲ್ಲಂ ಕಾಲದಾಗ ಹುಜೂರ್ ಸಲ್ಲಾ ವಸಲ್ಲಂ ಅನ್ನೋ ಪ್ರವಾದಿ ಅಂತ ಒಪ್ಕೋತಿದ್ರು. ಎಲ್ಲೇ ಎಕ್ಸ್ಟರ್ನಲಿ ಸಾರ್ವಜನಿಕವಾಗಿ ಇವರು ಪ್ರವಾದಿ ಅದಾರಿ ಅಂತ ಹೇಳ್ತಿದ್ರು. ಒಳಗಿಂದ ಒಳಗೇನಂತಿದ್ರು ಅವರಿಗೆ, ಇವ್ರು ಪ್ರವಾದಿ ಇಲ್ಲ ಅಂಥೇಳಿ ಅವರಿಗೆ ಮುನಾಫಿಕ್ ಅಂತಾರ. ಒಬ್ಬ ಮುನಾಫಿಕ್ ಅದಾನ ಬಸನಗೌಡ್ರ ಜೊತೆಗೆ, ಇನ್ನೊಬ್ಬ ಮುಷರಿಕಿನೇ ಮಕ್ಕ ಅದಾರ. ನೀವು ಅನ್ನೋದೇನು, ಬಸನಗೌಡರು ಇದಕ್ಕೆ ಬಬಲೇಶ್ವರಕ್ಕೆ ಹೋದ್ರ ಹಿಂದೂ. ಓಹ್ ಸರ, ನಾ ಹೇಳ್ತಾ ಇಲ್ಲ ಅದು. ಕನೇರಿ ಶ್ರೀ, ಏನು ಮಾತಾಡ್ತೀರಿ, ನನ್ನ ಮ್ಯಾಗ ಯಾಕೆ ಹಾಕ್ತೀರಿ? ಕನೇರಿ ಶ್ರೀಗಳು ಇಸ್ತೆಮಾಗ್ ಬಂದಾರ? ಇಲ್ಲ, ಕನೇರಿ ಶ್ರೀಗಳು ಬರ್ತಾ ಇರೋದು 29ನೇ ತಾರೀಕಿಗೆ. ಕನೇರಿ ಶ್ರೀಗಳು ಇಸ್ಲಾಮಿ ಜಮಾತದ ಇಸ್ತೆಮಾ ಮಾಡ್ಲಿಕ್ಕೆ ಬರ್ತಾ ಇದ್ದಾರ. ಅವರು ಸನಾತನ ಧರ್ಮದ ಪ್ರಚಾರಕ್ಕಾಗಿ ಬರ್ತಾ ಇದ್ದಾರಲ್ಲ. ಭಗವಾನ್ ಶ್ರೀರಾಮ, ಶ್ರೀಕೃಷ್ಣ ಇವ್ರ ಬಗ್ಗೆ, ಹಿಂದೂ ಸನಾತನ ಧರ್ಮದ ಬಗ್ಗೆ ಅವರು ಬೋಧನೆ ಕೊಡಲಿಕ್ಕೆ ಬರ್ತಾ ಇದ್ದಾರೆ ಇಲ್ರಿ. ಇದನ್ನ ಒಪ್ತಿರೋ ಇಲ್ಲೋ? ಇವನು ಏನು ಹೇಳ್ತಾನೆ, ನಾನು ಹಿಂದೂ ಧರ್ಮದ ಏಕೈಕ ಸನಾತನಿ ಮತ್ತು ರಕ್ಷಕ, ಉಳ್ಕಾದೆಲ್ಲ ಪೇಡಿಗಿರೇಕಿ ಅಂತಾರೆ. ಪೇಡಿಗಿರೇಕಿನಿ ಅಂದಾನಿಲ್ರಿ ಇವರು ಮಾಧ್ಯಮದವ್ರು. ನೀವೇ ಕೇಳಕತ್ತೀರಿ ಪ್ರಶ್ನೆ ಭಾಳ ನನಗೆ. ಯೂಸುಫ್ ನೀವೇ ಕೇಳಿದ್ರಲ್ಲ, ಪೇಡಿಗಿರೇಕಿ ಶ್ರೀಗಳಿಗೆ ಅಂದಿಲ್ಲ ಬಸನಗೌಡರು, ಪಕ್ಕದವ್ರಿಗೆ ಅಂದಾರಂತೆ ಹೇಳಿರಲ್ಲ. ಈಗ ಪೇಡಿಗಿರೇಕಿ ಯಾರು?
ಇವನ್ ಪೇಡಿಗಿರಿ ಹಾಕ್ಯದನೋ ಇನ್ನು ಅವ್ರ ಪೇಡಿಗಿರಿ ಹಾಕ್ಯದಾರ ಇವ ಯಾರ್ದು ಪೇಮೆಂಟ್ ತಗೊಂಡು ಅಲ್ಲಿ ಹೋಗ್ತಾ ಇಲ್ಲ, ಅದು ಪ್ರಶ್ನೆ ಹುಟ್ಟ್ಯದೀಗ. ಬಬಲೇಶ್ವರ ಮತಕ್ಷೇತ್ರಕ್ಕೆ ಇವ ಯಾರ್ದು ಪೇಮೆಂಟ್ ತಗೊಂಡು ಅಬ್ಸೆಂಟ್ ಆಗ್ತಾ ಇದ್ದಾನೆ. ಅವರು ವೈಚಾರಿಕ ಭಿನ್ನಾಭಿಪ್ರಾಯಗಳನ್ನ ಯಾರ್ದ? ಯುಟಿಲೈಸ್ ಮಾಡ್ಕೊಳ್ತಾರೆ. ಯಾವುದು? ಈ ಕನೇರಿ ಸ್ವಾಮಿಗಳದು ವಾಟ್ ಈಸ್ ದ ಮೀನಿಂಗ್ ಆಫ್ ಪಾಲಿಟಿಕ್ಸ್? ವಾಟ್ ಈಸ್ ದ ಮೀನಿಂಗ್ ಆಫ್ ಪಾಲಿಟಿಕ್ಸ್? ಸ್ಟ್ರಾಟಜಿ ಫೇಲ್ಯೂರ್ ಯಾರಾಗಿರ್ತಾರೆ ಅವ್ರು ವಿಪಕ್ಷನಾಗ ಕೂತಿರ್ತಾರೆ. ಸ್ಟ್ರಾಟಜಿ ಯಾರ್ದು ಸಕ್ಸಸ್ ಆಗಿರ್ತಾರೆ ಅವ್ರು ರೂಲಿಂಗ್ ಮಾಡ್ತಿರ್ತಾರೆ. ಸಿಂಪಲ್ ಲಾಜಿಕ್ ಅದ. ಕ್ಯಾಲ್ಕುಲೇಷನ್ 1+1 11 ಹಾಕದ, 1+1 2 ಈಗ ಅದಕ್ಕೆ ಕಾನೂನು ಹೊಸ ಮಸೂದೆಯನ್ನು ತಂದಾರ. ಯಾವುದು? ಅವಹೇಳನಕಾರಿ ಹೌದು. ನನಗೇನು ಅನ್ಸಲ್ಲ ಅನ್ವಯ ಹೇಟ್ ಸ್ಪೀಚ್ ಯಾರಿಗೆ. ಇಫ್ ದ ಸ್ಟೇಟ್ ನಾ ಹೇಳಿದ್ದು ಹೇಟ್ ಸ್ಪೀಚ್ ಅಲ್ಲ, ನಾ ಹೇಳಿದೆ ಫಿಲ್ದಿ ಲ್ಯಾಂಗ್ವೇಜ್ ಅಂತಾರ ನೋಡ್ರಿ. ಫಿಲ್ದಿ ಲ್ಯಾಂಗ್ವೇಜ್ ಬೇರೆ, ಫಿಲ್ದಿ ಲ್ಯಾಂಗ್ವೇಜ್ ಬೇರೆ, ಹೇಟ್ ಸ್ಪೀಚ್ ಬೇರೆ. ಬಳಕೆ ಮಾಡ್ತಾ ಇದ್ರಿ, ಉದ್ದೇಶಪೂರ್ವಕ ಸರ್ ಈ ಹೆಸರನ್ನ ಬದಲಾಯಿಸಿ ಮಾತಾಡ್ತಾ ಇದ್ದೀರಿ. ಇನ್ನೂ ಏನ್ ಬೇಕಾದಕ್ಕೆ ನಾನು ಅದಕ್ಕೆ ಉತ್ತರ ಒಂದು ಕೊಟ್ಟು ಮುಕ್ತಾಯಗೊಳಿಸ್ತೀನಿ. ಹೇಟ್ ಸ್ಪೀಚ್ ಅಂತಂದ್ರೆ ದ ಸ್ಟೇಟ್ಮೆಂಟ್ ವಿಚ್ ಇಸ್ ಗಿವನ್ ಬೈ ಸಮ್ ಒನ್ ಅಗೇನ್ಸ್ಟ್ ಸಮ್ ಅದರ್ ರಿಲಿಜನ್ ಆರ್ ಸೊಸೈಟಿ ಆರ್ ದರ್ ಫೀಲಿಂಗ್ಸ್. ಇಫ್ ಹರ್ಟ್ಸ್ ದೆನ್ ಅಫೆನ್ಸ್ ಅಟ್ರಾಕ್ಟ್ಸ್. ಧರ್ಮ ಕಡ್ಲಿ ಸಮಾಜ ಅಲ್ಲ, ಧರ್ಮ ಕಡ್ಲಿ ವ್ಯಕ್ತಿ. ವ್ಯಕ್ತಿ ಬೇರೆ, ಸಮಾಜ ಬೇರೆ. ಹೆಸರಿನ ಅವಹೇಳನ ಕೂಡ ಐತ್ರಿ ಯಾವುದು ಅಲ್ರಿ, ನಾನು ಹೇಳಿನಿ ಅವ್ರು ಒಪ್ಕೊಂಡ್ರೆ. ಏನು ನೀವು ಅವ್ರು ಒಪ್ಕೊಂಡ್ರೆ ಅವ್ರ ಪೂರ್ವಜರು ಧರ್ಮ ಕಡ್ಲಿ ಅವ್ರು ಇದ್ರು, ಧರ್ಮ ಕಡ್ಲಿ ಹಂಚ್ತಿದ್ರು, ಅವ್ರು ಒಪ್ಕೊಂಡ್ರೆ. ಇಟ್ ಈಸ್ ಅ ಪ್ರೂವ್ಡ್ ಅಡ್ಮಿಟೆಡ್ ಫ್ಯಾಕ್ಟ್, ನೀಡ್ ನಾಟ್ ನೆಸರಿ ಟು ಬಿ ಪ್ರೂವ್ಡ್. ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ ಅಡ್ಮಿಟೆಡ್ ಫ್ಯಾಕ್ಟ್ ನೀಡ್ ನಾಟ್ ನೆಸರಿ ಟು ಬಿ ಪ್ರೂವ್ಡ್. ಯಾಕಂದ್ರೆ ಅವರು ನಾನು ಧರ್ಮ ಕಡ್ಲಿ ನಮ್ಮ ಪೂರ್ವಜರು ಅದಾರ ಅಂತ ಒಪ್ಕೊಂಡಾರ. ನೆಕ್ಸ್ಟ್ ಬಸವನಗೌಡರು ಬಬಲೇಶ್ವರಕ್ಕೆ ಹೋದ್ರ ಹಿಂದೂನ ಅಥವಾ ಇಲ್ಲ? ಅದು ಬಸವನಗೌಡ್ರು ಕೇಳ್ರಿ ನೀವು. ಮತ್ತೆ ನೀವೇ ಹೇಳಿದ್ರ ನಾ ಏನು ಹೇಳಿದೆ, ದಮ್ ಇದ್ರೆ ಬಸವನಗೌಡ್ರು ದಮ್ ಇದ್ರೆ 29ನೇ ತಾರೀಕಿಗೆ ವೇದಿಕೆ ಶೇರ್ ಮಾಡಬೇಕು, ಇಲ್ಲ ನಾ ಅಂತ ಡಿಕ್ಲೇರ್ ಮಾಡ್ಬೇಕು ಅಷ್ಟೇ. ಕಲಾಸ್. ನಮಸ್ಕಾರ. ನಾ ಜೀವಂತ ಉಸಿರು ಇರುವವರೆಗೆ ನಮ್ಮ ಸಮಾಜದ ಇಳಿಗೆಗಾಗಿ ಹೋರಾಟ ಮಾಡವನೆ. ಇಂಥ ಬಸವನಗೌಡ 100 ಬರಲಿ 1000 ಬರಲಿ, ಇವ್ರು ಒದ್ಯಾಕೆ ನಾ ರೆಡಿ ಇದ್ದೀನಿ, ಎಷ್ಟೇ ಕೇಸ್ ಆಗಲಿ.